ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಇಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ. ನಮಸ್ಕಾರ. ಇನ್ ಗುಲ್ಬರ್ಗಾ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಎಸ್ಎಂ ಪಂಡಿತ್ ರಂಗಮಂದಿರದಲ್ಲಿ ಕನಕದಾಸರ 530 ಅಕ್ರಮವೆಸಗುತ್ತಿರುವ ಬಿಸಿಎಂ ಇಲಾಖೆ ಅಧಿಕಾರಿಗಳ ವಿರುದ್ಧ ಸೂಕ್ತ ಕ್ರಮಕ್ಕೆ ಆಗ್ರಹ. ಟ್ಯಾಂಕರ್, ಕಾರು ಮತ್ತು ಬೈಕ್ ನಡುವೆ ಡಿಕ್ಕಿ, 4 ಸ್ಥಳದಲ್ಲೇ ಸಾವು. ಸರ್ಕಾರ ಕಬ್ಬು ಬೆಳೆಗಾರರಿಗೆ 3,300 ದರ ನೀಡಿರುವುದು ಸ್ವಾಗತ. ಚಂದ್ರಶೇಖರ್ ಹಿರೇಮಠ್. ಈಗ ವಾರ್ತೆಗಳ ವಿವರ. ಎಸ್ಎಂ ಪಂಡಿತ್ ರಂಗಮಂದಿರದಲ್ಲಿ ಕನಕದಾಸರ 538ನೇ ಜಯಂತ್ಯೋತ್ಸವ ಆಚರಿಸಲಾಯಿತು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಕರ್ನಾಟಕ ಪ್ರದೇಶ ಕುರುಬಗೊಂಡ ಸಂಘ ಇವರ ಸಂಯುಕ್ತ ಆಶ್ರಯದಲ್ಲಿ ಕಲಬುರಗಿ ನಗರದ ಎಸ್ಎಂ ಪಂಡಿತ್ ರಂಗಮಂದಿರದಲ್ಲಿ ಹಮ್ಮಿಕೊಂಡಿದ್ದು ಕನಕದಾಸರ ಜಯಂತ್ಯೋತ್ಸವ ಕಾರ್ಯಕ್ರಮಕ್ಕೆ ವೇದಿಕೆ ಮೇಲಿರುವ ಗಣ್ಯರು ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಬಳಿಕ ಕನಕದಾಸರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸಲಾಯಿತು. ನಂತರ ವಿಧಾನ ಪರಿಷತ್ ಸದಸ್ಯ ತಿಪ್ಪಣ್ಣಪ್ಪ ಕಮಕ್ನೂರ್ ಮಾತನಾಡಿದರು. ಸಮಾಜಗಳ ಅಧ್ಯಕ್ಷರಲ್ಲಿ ಅತ್ಯಂತ ಶ್ರೇಷ್ಠ ಅಧ್ಯಕ್ಷರು ಗುರುನಾಥ ಪೂಜಾರಿ. ಪಕ್ಷ ಭೇದವಿಲ್ಲ, ಜಾತಿ ತಾರತಮ್ಯ ಇಲ್ಲ, ಮತ್ತೆ ಯಾವುದೇ ಪಕ್ಷಕ್ಕೆ ಹೊಂದಿಕೊಂಡಿಲ್ಲ. ಇದ್ದಂಥ ಪಕ್ಷ ಬಿಟ್ಟು ಈಗ ಸಮಾಜ ಸೇವಕಿಯಾಗಿ ಬಂದಿದ್ದಾರೆ. ಗುರುನಾಥ ಪೂಜಾರಿ ಅವರಿಗೆ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಎಂಬ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ, ಈ ವರ್ಷದ ಕಾಲದಲ್ಲಿ ಸನ್ಮಾನ್ಯ ಜನಪ್ರಿಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಗುಲ್ಬರ್ಗಾ ಜಿಲ್ಲೆಯಲ್ಲಿ ಅತ್ಯಂತ ಮಹತ್ವಪೂರ್ಣವಾದಂಥ ನಿಮ್ಮ ಸಮಾಜಕ್ಕೆ ಸಿಗ್ತಕ್ಕಂಥ ಬಹಳಷ್ಟು ಸೌಲಭ್ಯಗಳು ಕೊಟ್ಟಿದ್ದಾರೆ. ಮೊದಲನೇದಾಗಿ ಸಂಗೊಳ್ಳಿ ರಾಯಣ್ಣ ಮೂರ್ತಿ ಅನಾವರಣ ಮಾಡಿದ್ದು, ಆಮೇಲೆ ಗುಲ್ಬರ್ಗಾ ಬಸ್ ನಿಲ್ದಾಣಕ್ಕೆ ಸಂಗೊಳ್ಳಿ ರಾಯಣ್ಣ ಹೆಸರಿಟ್ಟಿದ್ದು, ಆಮೇಲೆ ವಸತಿ ನಿಲಯ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ, ಅವರ ಶಿಕ್ಷಣಕ್ಕಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ನನಸು ಮಾಡೋ ಸಲುವಾಗಿ ಸುಮಾರು 3 ಎಕರೆ ಜಮೀನನ್ನು ಕೂಡ ಸನ್ಮಾನ್ಯ ಸಿದ್ದರಾಮಯ್ಯವರು ಮತ್ತು ಪ್ರಿಯಾಂಕ ಆಯ್ತು 4 ಮಂದಿ ಹೊಡೆದ್ರಿ. 3 ಎಕರೆ ಜಮೀನಿಗೆ 4 ಮಂದಿ ಹೊಡೆದ್ರಿ. ಹೆಂಗ್ರಪ್ಪ, 3 ಎಕರೆ ಜಮೀನು ಅಂದ್ರೆ 30-40 ಕೋಟಿ ಆಸ್ತಿ. ಅದು ಅಂತ ಆಸ್ತಿಯನ್ನು ಕೂಡ ಪ್ರಿಯಾಂಕ್ ಖರ್ಗೆ ಸಾಹೇಬರ ಅತ್ಯಂತ ಮುತುವರ್ಜಿಯಿಂದ ನಿರಂತರ ಮುಖ್ಯಮಂತ್ರಿ ಸಂಪರ್ಕ ಮಾಡಿ ಅತ್ಯಂತ ಕಳಕಳಿಯಿಂದ ಈ ಹಾಲು ಮತ ಸಮಾಜಕ್ಕೆ ಪಟ್ಟಿದ್ದಕ್ಕಾಗಿ ಪ್ರಿಯಾಂಕ್ ಖರ್ಗೆಜಿಯವರಿಗೆ ಮತ್ತು ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ, ಇವತ್ತಿನ ಅಧ್ಯಕ್ಷ ಸ್ಥಾನ ವಹಿಸಿದಂಥ ಅಲ್ಲಂಪುರ ಪಾಟೀಲ್ರಿಗೆ, ಇನ್ನಿತರ ಎಲ್ಲ ಶಾಸಕರಿಗೆ ಕೂಡ ನಾನು ಹಾರ್ದಿಕವಾದಂಥ ಅಭಿನಂದನೆ ಸಲ್ಲಿಸುತ್ತೇನೆ.
ಭಕ್ತ ಕನಕದಾಸ. 250 ದಾಸರಲ್ಲಿ ಮತ್ತು ದಾಸ ಪರಂಪರೆಯಲ್ಲಿ ಶ್ರೇಷ್ಠ ದಾಸ ಅಂದ್ರೆ ಭಕ್ತ ಕನಕದಾಸ. ಅದರಲ್ಲಿ ಹಿಂದುಳಿದ ವರ್ಗಕ್ಕೆ ಸೇರಿದಂತ ಏಕೈಕ ದಾಸ ಅಂದ್ರೆ ಭಕ್ತ ಕನಕದಾಸ. ವಿಶ್ವದ ಇತಿಹಾಸ ತೆಗೆದು ನೋಡಿದರೆ, ಭಾರತ ದೇಶದ ಇತಿಹಾಸ ತೆಗೆದು ನೋಡಿದರೆ, ಒಬ್ಬ ಮಾನವನಾಗಿ ಜನ್ಮ ತಾಳಿ ತಿರುಪತಿ ವೆಂಕಟೇಶ್ವರರ ಪರಮ ಭಕ್ತರಾಗಿ, ಆಮೇಲೆ ಅನ್ಯಾಯ ಅತ್ಯಾಚಾರಗಳ ವಿರುದ್ಧ ಹೋರಾಟ ಮಾಡಿ ಬಸವಣ್ಣವರ ತತ್ವ ಸಿದ್ಧಾಂತಗಳನ್ನು ಜಾರಿಯಲ್ಲಿ ತಂದು ಶ್ರೀಕೃಷ್ಣ ಪರಮಾತ್ಮನನ್ನೇ ತನ್ನಡನೆ ತಿರುಗಿಸಿ ನೋಡಿದಂತ ಏಕೈಕ ಶರಣ ಅಂದ್ರೆ ಭಕ್ತ ಕನಕದಾಸ. ಇದು ಇತಿಹಾಸದಲ್ಲಿ ಯಾರೇ ಎಂತೆಂಥ ಶರಣರು ದೇವರಾಗಿ ಹೋಗಿರ್ಬೋದು, ಆದ್ರೆ ದೇವರಿಗೆ ವಾಪಸ್ ತಿರುಗಿಸಿ ತನ್ನ ಕಡೆ ತಿರುಗಿಸಿ ನೋಡಿದ ದರ್ಶನ ತೆಗೆದುಕೊಂಡಂತ ಮಾನವ ಜನಾಂಗದಲ್ಲಿ ಅಂದ್ರೆ ಕನಕದಾಸ ಒಬ್ಬರೇ. ಅದಕ್ಕಾಗಿ ನಿಮ್ಮ ಬಹಳ ದೊಡ್ಡ ಪರಂಪರೆ ಇದೆ. ಮಾನವೀಯ ಮೌಲ್ಯಗಳು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಿದ್ದೀರಿ. ಮತ್ತು ಹಾಲುಮತ ಸಮಾಜದವ್ರಂದ್ರೆ ಎಲ್ಲ ಸಮಾಜಗಳಲ್ಲಿ ಉತ್ತಮವಾದಂಥ ಶ್ರೇಷ್ಠ ಸಮಾಜ ಅಂದ್ರೆ ಹಾಲುಮತ ಸಮಾಜ. ಯಾರಿಗೆ ಜಗಳ ಮಾಡಿದವರಲ್ಲ, ಯಾರು ಸರಿ ತಕರಾರು ಮಾಡಿದವರಲ್ಲ, ಯಾರು ಮನಸ್ಸು ನೋಯಿಸಿದವರಲ್ಲ, ಯಾರಿಗೆ ತೋರಿಸಲಾರ್ದಂಗೆ ಓಟ್ ಹಾಕೋರು, ನೀವು ತೋರಿಸಿದ್ರು ಓಟ್ ಹಾಕೋರಲ್ಲ ಅಂತ ಬುದ್ಧಿಜೀವಿಗಳು ನಿಮ್ಮಂಥವ್ರು ಬೇಕು ಸಮಾಜದಲ್ಲಿ. ನಿಮ್ಮಿಂದ ಬೇರೆ ಬೇರೆ ಜಾತಿಯವರು ಪರಿವರ್ತನೆ, ನಿಮ್ಮ ಸ್ವಭಾವ ನಿಮ್ಮ ವಿಚಾರಗಳು ನೋಡಿ ಬೇರೆ ಬೇರೆ ಜಾತಿಯವರು ಕೂಡ ಪರಿವರ್ತನೆ ಆಗಬೇಕು. ಅಂಥ ಉತ್ತಮವಾದಂಥ ಸಮಾಜವನ್ನು ಮೊನ್ನೆ ಕಲ್ಲಹಳ್ಳಿಯಲ್ಲಿ ಸಿದ್ದರಾಮಯ್ಯನವರು ಹಿಂದೆ ಈ ಬಡವರಿಗೆ ಭೂಮಿಯನ್ನು ಕೊಟ್ಟಂಥ ದೇವರಾಜ ಅರಸರ ಮೂರ್ತಿಯನ್ನು ಕೂಡ ಸಿದ್ದರಾಮಯ್ಯನವರು ಅನಾವರಣ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಕುರುಬ ಸಮಾಜದ ಮುಖಂಡ ಗುರುನಾಥ್ ಪೂಜಾರಿ, ಜೆಸ್ಕಾಂ ನಿಗಮದ ಅಧ್ಯಕ್ಷ ಪ್ರವೀಣ್ ಪಾಟೀಲ್ ಹರವಾಳ್ ಹಾಗೂ ಕನ್ನಡ ಸಂಸ್ಕೃತಿ ಇಲಾಖೆಯ ಅಧಿಕಾರಿಗಳು ಮತ್ತು ಕನಕದಾಸರ ಅನುಯಾಯಿಗಳು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಹಾಸ್ಟೆಲ್ಗಳ ಆಹಾರ ಧಾನ್ಯ ವಿತರಣೆಯಲ್ಲಿ ಅಧಿಕಾರಿಗಳು ಅಕ್ರಮವೆಸಗುತ್ತಿದ್ದಾರೆ ಎಂದು ಕಲ್ಯಾಣ ಕರ್ನಾಟಕ ಪ್ರತ್ಯೇಕ ರಾಜ್ಯ ಹೋರಾಟ ಸಮಿತಿ ಅಧ್ಯಕ್ಷ ಎಂಎಸ್ ಪಾಟೀಲ್ ನರಬೋಳ್ ಹಾಗೂ ಗ್ರಾಮೀಣ ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷ ಶ್ರವಣ್ ಕುಮಾರ್ ಡಿ ನಾಯಕ್ ಆರೋಪಿಸಿದ್ದಾರೆ. ಕಲಬುರಗಿಯ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಲ್ಲಿ ಹಾಸ್ಟೆಲ್ಗಳಿಗೆ ಆಹಾರ ಧಾನ್ಯ ವಿತರಣೆಯಲ್ಲಿ ಭಾರೀ ಅಕ್ರಮ ನಡೆಯುತ್ತಿರುವ ಗಂಭೀರ ಆರೋಪ ಕೇಳಿಬಂದಿದೆ. ಜಿಲ್ಲೆಯಲ್ಲಿರುವ ಹಾಸ್ಟೆಲ್ಗಳಿಗೆ ಆಹಾರ ಧಾನ್ಯ ವಿತರಣೆ ಮಾಡಲು ಬೆಂಗಳೂರು ಮೂಲದ ಸೌರಿ ರಾಜನ್ ಕೇಂದ್ರೀಯ ಭಂಡಾರ ದೊಮಲೂರಿಗೆ ಟೆಂಡರ್ ನೀಡಲಾಗಿದೆ. ಈ ಟೆಂಡರ್ದಾರರು ವಾಹನಗಳಿಗೆ ಜಿಪಿಎಸ್ ಅಳವಡಿಸಲಿಲ್ಲ, ಕಡ್ಡಾಯ ಲೇಬಲಿಂಗ್ ಉಲ್ಲಂಘನೆ ಮಾಡಿದ್ದಾರೆ, ಪಡಿತರ ಎತ್ತುವಳಿ ಮತ್ತು ಸರಬರಾಜರು ನಿಯಮ ಉಲ್ಲಂಘನೆ ಮಾಡಿ ಫುಡ್ ಸಪ್ಲೈನಲ್ಲಿ ಗೋಲ್ಮಾಲ್ ನಡೆಸುತ್ತಾ ಭ್ರಷ್ಟಾಚಾರ ಮಾಡಲಾಗಿತ್ತು ಅಂತ ಕಲ್ಯಾಣ ಕರ್ನಾಟಕ ಪ್ರತ್ಯೇಕ ರಾಜ್ಯ ಹೋರಾಟ ಸಮಿತಿ ಹಾಗೂ ಗ್ರಾಮೀಣ ಅಭಿವೃದ್ಧಿ ಹೋರಾಟ ಸಮಿತಿ ಮುಖಂಡರು ಸುದ್ದಿಗೋಷ್ಠಿ ನಡೆಸಿ ಆರೋಪಿಸಿದ್ದಾರೆ. ಬಿಸಿಎಂನ ಜಿಲ್ಲಾಧಿಕಾರಿ ಹಾಗೂ ತಾಲೂಕು ಮಟ್ಟದ ಅಧಿಕಾರಿಗಳು ಟೆಂಡರ್ದಾರ ನಿಯಮ ಉಲ್ಲಂಘಿಸದಿದ್ದರೂ ಬಿಲ್ ಮಾಡುವ ಮೂಲಕ ನೇರವಾಗಿ ಅಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಎಂದು ಆರೋಪಿಸಿ ಆಕ್ರೋಶ ವ್ಯಕ್ತಪಡಿಸಿದರು. ಇಂತಹ ಭ್ರಷ್ಟಾಚಾರ ನಡೆಸುತ್ತಿರುವ ಜಿಲ್ಲಾಧಿಕಾರಿ ಸೋಮಶೇಖರ್ ಅವರನ್ನು ಕರ್ತವ್ಯದಿಂದ ವಜಾ ಮಾಡಿ ತನಿಖೆ ನಡೆಸಬೇಕೆಂದು, ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಧರಣಿ ಸತ್ಯಾಗ್ರಹ ಮಾಡುವುದಾಗಿ ಎಚ್ಚರಿಕೆ ಸಹ ನೀಡಿದರು. ಬಡ ವಿದ್ಯಾರ್ಥಿಗಳು ಏನೋ ಒಂದು ವಿದ್ಯಾಭ್ಯಾಸ ಮಾಡಬೇಕಂತೇಳಿ ಏನೋ ಸರ್ಕಾರಿ ವಸತಿ ನಿಲಯಗಳನ್ನು ಇರ್ತಾರೆ. ಇವತ್ತು ದಿವಸ ಹಿಂದುಳಿದ ವರ್ಗಗಳ ವಿದ್ಯಾರ್ಥಿನಿಯರಿಗೆ ಇವತ್ತು ದಿವಸ ಈ ಹಿರಿಯ ಅಧಿಕಾರಿಗಳಾಗಿರ್ತಕ್ಕಂಥ ಡಿ ಸೋಮಶೇಖರ್ ಅವರು ತಮ್ಮ ಒಂದು ಇಲಾಖೆಯಲ್ಲಿರ್ತಕ್ಕಂಥ ತಮ್ಮ ಒಂದು ಪ್ರಾಬಲ್ಯದಿಂದ
ಇವತ್ತು ದಿವಸ ಈ ಇಂದಿನ ಅಧಿಕಾರಿಗಳು, ಜಿಲ್ಲಾಧಿಕಾರಿಗಳು ಸೇರಿದಂತೆ ಹಿರಿಯ ಅಧಿಕಾರಿಗಳು ಇಂದಿನ ಒಬ್ಬ ಡಿಡಿ ಏನು ತಪ್ಪು ಮಾಡಿದ್ದಾರೆ ಅದನ್ನು ಸರಿಪಡಿಸ್ಬೇಕಂತೇಳಿ ಮೆಮೊ ಕೊಟ್ಟಿದ್ದು ಕೂಡ ಇವತ್ತು ದಿವಸಲೇ ಪಾಲನೆ ಮಾಡಬೇಕಾಗಿತ್ತಂಥದ್ದು ಇವ್ರ ಕರ್ತವ್ಯ. ಇವ್ರು ಬಂದು ಸುಮಾರು ತಿಂಗಳುಗಳೇ ಕಳೆದ್ರು ಕೂಡ ಇವತ್ತು ಅದು ಪಾಲನೆ ಮಾಡಲಾರ್ದ್ರ ಜೊತೆಗೆ ಇವತ್ತು ದಿವಸ ಇವರು ಎಲ್ಲ ಒಂದು ತಾಲೂಕು ಮಟ್ಟ ಅಧಿಕಾರಿಗಳಿಗಾಗಿರ್ಬೋದು ಎಲ್ಲರಿಗೆ ತಮ್ಮ ಒಂದು ಅಧಿಕಾರದ ಪ್ರಭಾವ ಬಳಸಿ ಈ ಒಂದು ಏನು ಯಾವುದೇ ರೀತಿಯ ಫುಡ್ ಸರಿಯಾಗಿ ಸಪ್ಲೈ ಮಾಡದೇನೆ ಮತ್ತು ಏನು ವಾಹನಕ್ಕೆ GPS ಕೊಡಿಸ್ಬೇಕು ಅದನ್ನು ಕೂಡ ಮಾಡ್ದೇನೆ ಸಂಪೂರ್ಣವಾಗಿ ಕಾನೂನು ಉಲ್ಲಂಘನೆ ಮಾಡಿ ಇವತ್ತು ಭ್ರಷ್ಟಾಚಾರ ಮಾಡ್ತಾ ಇದ್ದಾರೆ. ಇಲಾಖೆ ಮಂತ್ರಿಗೂ ಕೂಡ ಕವಡೆ ಕಾಸಿನ ಕಿಮ್ಮತ್ತು ಕೊಡದಂಥ ಡಿ ಸೋಮಶೇಖರ್ ಅವರು ಇವತ್ತು ದಿವಸ ಕಲಬುರಗಿ ಜಿಲ್ಲೆಗೆ ಇವತ್ತು ದಿವಸ ಬಂದಿದ್ದು ಭಾಳ ದುಃಖಕರ ವಿಷಯ. ಇವರು ರಾಜಕೀಯ ಪ್ರಭಾವ ಬಳಸಿ ನಮ್ಮ ಭಾಗದ ವಿದ್ಯಾರ್ಥಿನಿಯರ ಅನ್ನಕ್ಕೆ ಕಣ್ಣಾಗ್ತಾ ಇದ್ದಾರೆ. ಹಾಗಾಗಿ ಇದು ಈ ವಿಷಯದಲ್ಲಿ ಕೂಡಲೇ ಲೋಕಾಯುಕ್ತರನ್ನ ಕಣ್ಮುಚ್ಚಿ ಕುಂತಾರೆ ಗೊತ್ತಿಲ್ಲ, ಅವರು ಕೂಡ ಮಧ್ಯಪ್ರವೇಶಿಸಬೇಕು ಮತ್ತು ಸರ್ಕಾರ ಕೂಡ ಇಂಥವ್ರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಬೇಕು. ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಇವ್ರ ಮೇಲೆ ಕ್ರಮ ಕೈಗೊಳ್ಳಬೇಕು. ಇಲ್ಲದೇ ಇದ್ದ ಪಕ್ಷದಲ್ಲಿ ನಮ್ಮ ಸಂಘಟನೆ ಮತ್ತು ಗ್ರಾಮೀಣ ಹೋರಾಟ ಸಮಿತಿ ಸೇರಿದಂತೆ ಹಿಂದೂಪರ ಜನಪರ ಸಂಘಟನೆಗಳ ಜೊತೆಗೂಡಿ ಉಸ್ತುವಾರಿ ಸಚಿವರ ಕಚೇರಿಗೆ ಮುತ್ತಿಗೆ ಹಾಕಿ ನಾವು ಹೋರಾಟ ಮಾಡಬೇಕಾದಂಥ ಎಚ್ಚರಿಕೆನ ತಮ್ಮ ಮಾಧ್ಯಮದ ಮುಖಾಂತರ ಕೊಡ್ತೀನಿ. ಅದರ ಕಲಬುರಗಿ ಜಿಲ್ಲಾ ಹಿಂದುಳಿದ ವರ್ಗದ ಇಲಾಖೆ ವತಿಯಿಂದ ಏನು ನಡೀತಾ ಇದೆ, ಏನು ವಸತಿ ನಿಲಯಗಳು, ಆ ವಸತಿ ನಿಲಯಕ್ಕೆ ವಿದ್ಯಾರ್ಥಿಗಳಿಗೆ ಏನು ಆಹಾರ ಸರಬರಾಜು ಆಗಬೇಕು, ಪೂರ್ತಿ ಏನು ಟೆಂಡರ್ ಷರತ್ತುಗಳಿದೆ, ಏನು ಜಿಲ್ಲಾಧಿಕಾರಿಗಳ ಆದೇಶ ಅನ್ವಯ ಮತ್ತು ಸರ್ಕಾರದ ಆದೇಶ ಅನ್ವಯ ಆ ಒಂದು ಆಹಾರ ಪದಾರ್ಥಗಳು ಕಾನೂನುಬದ್ಧವಾಗಿ ಸರಬರಾಜು ಆಗಬೇಕಾಗಿತ್ತು. ಆದರೆ ಇಲ್ಲಿರ್ತಕ್ಕಂಥ ಏನು ಹಿಂದುಳಿದ ವರ್ಗದ ಉಪನಿರ್ದೇಶಕರಾದ ಸೋಮಶೇಖರ್ ಅವರು ಡಿ ಅವರು ಏನು ಮಾಡ್ತಾ ಇದ್ದಾರೆ ಅಂದರೆ ಇವತ್ತಿನ ದಿನಲೇ ತಮಗೆ ಮನಸೋ ಇಚ್ಛೆ ಇವತ್ತು ಆಹಾರ ಪದಾರ್ಥಗಳನ್ನು ಏನು ಸರ್ಕಾರದ ಸುತ್ತಲೆಗಳೇನಿದೆ ಅವು ಷರತ್ತುಗಳೇನದು ಸಂಪೂರ್ಣವಾಗಿ ಉಲ್ಲಂಘನೆ ಮಾಡಿ ಇವತ್ತು ಆ ಒಂದು ಪದಾರ್ಥಗಳ ಏನು ಸರಬರಾಜುಯಲ್ಲಿ ಭಾರಿ ಪ್ರಮಾಣದ ಅಕ್ರಮ ಮಾಡ್ತಾ ಇದ್ದಾರೆ ಇವರು. ಯಾಕಂದರೆ ಸರ್ಕಾರದ ನಿಯಮಗಳ ಪ್ರಕಾರ ಏನು ಮಾಡಬೇಕಂದ್ರೆ ಆ ಒಂದು ಯಾವುದೇ ಒಂದು ಆಹಾರ ಪದಾರ್ಥಗಳ ಸರಬರಾಜು ಆಗಬೇಕಂದ್ರೆ ಆ ಒಂದು ವಾಹನಕ್ಕೆ GPS ಇರಬೇಕು ಕಂಪಲ್ಸರಿ. ಆದರೆ GPS ಲೊಕೇಶನ್ ಇಲ್ಲದೆ ಇವತ್ತು ಬಿಲ್ ಪಾವತಿ ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಇವತ್ತು ಪ್ರತಿಯೊಂದು ವಸತಿ ನಿಲಯದಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳದ್ದು ಏನು ಹಾಜರಾತಿ ಪಡಿಬೇಕಾದರೆ ಕಂಪಲ್ಸರಿ ಬಯೋಮೆಟ್ರಿಕ್ ಇದೆ. ಅದು ಬಯೋಮೆಟ್ರಿಕ್ ಕುಂಟು ನೆಪ ಹೇಳಿ ಟೆಕ್ನಿಕಲ್ ಪ್ರಾಬ್ಲಮ್ ಆದಂತೇಳಿ ಸುಮಾರು ಒಂದು 6 ತಿಂಗಳಿನಿಂದ ಅಂಥದ್ದೇ ಒಂದು ಟೆಕ್ನಿಕಲ್ ಪ್ರಾಬ್ಲಮ್ ನೆಪ ಹೇಳಿ ಸುಮಾರು ಏನಿಲ್ಲ ಅಂದರೂ 250 ಜನರು ವಿದ್ಯಾರ್ಥಿಗಳ ವಸತಿ ನಿಲಯದಾಗ ಇರ್ತಾರೆ ಅಂಥವ್ರು ಬೋಗಸ್ ಬಿಲ್ ಮಾಡುವಂಥ ಕೆಲಸ ಮಾಡ್ತಾ ಇದ್ದಾರೆ. ಯಾಕಂದರೆ ಇವತ್ತು ಒಂದು ವಸತಿ ನಿಲಯಕ್ಕೆ ಆಹಾರ ಸಪ್ಲೈ ಆಗಬೇಕಾದ್ರೆ ಈ ಪ್ರತಿ ತಿಂಗಳು 2ನೇ ತಾರೀಕು ಒಳಗಾಗಿ ಸಂಪೂರ್ಣವಾಗಿ ಆ ವಸತಿ ನಿಲಯಕ್ಕೆ ಎಷ್ಟೆಷ್ಟು ಪ್ರಮಾಣದಾಗ ಆಹಾರ ಬೇಕು ಅದು ಸರಬರಾಜು ಆಗಬೇಕು. ಆದರೆ ಇವರು ಟೆಂಡರ್ದಾರರು ಯಾವುದೇ ರೀತಿಯಾದ ಆ ವಸತಿ ನಿಲಯಗಳಿಗೆ ಆ ದಿನಾಂಕದ ಒಳಗೆ ಸರಬರಾಜು ಆಗಲ್ಲ. ಬಿಟ್ಟು ಎಷ್ಟು ಒಂದು 10 ಕ್ವಿಂಟಲ್ ಬೇಕಾಗಿತ್ತಂದರೆ 2 ಕ್ವಿಂಟಲ್ ಕೊಡೋದು, 3 ಕ್ವಿಂಟಲ್ ಕೊಡೋದು, ಇಂಥ ಒಂದು ದಂಧೆ ಮಾಡ್ತಾ ಇದ್ದಾರೆ. ಯಾವುದೇ ಒಂದು ಮ್ಯಾನುಫ್ಯಾಕ್ಚರ್ ಆಯ್ತು ಅಂದ್ರೆ ಆ ಒಂದು ಆಹಾರ ಸರಬರಾಜು ಯಾವುದೇ ವಸ್ತುಗಳ ಮೇಲೆ ನಾಟ್ ಫಾರ್ ಸೇಲ್ ಅಂತೇಳಿ ಸಿಲ್ ಇರಬೇಕು. ಮತ್ತು ಅಕ್ಕಿ ಮತ್ತು ಗೋಧಿ FCI ಏನು ಆಹಾರ ಕೇಂದ್ರ ಸರ್ಕಾರದ ಏನು ಆಹಾರ ಇಲಾಖೆ ಇದೆ ಅದರಿಂದನೇ ತಗೊಂಡು ನೇರವಾಗಿ ಟೆಂಡರ್ ವಸತಿ ನಿಲಯಕ್ಕೆ ಸಪ್ಲೈ ಮಾಡಬೇಕು. ಇವೆಲ್ಲ ಕಾನೂನುಗಳು ಮುರಿದು ಇವತ್ತು ಸಂಪೂರ್ಣವಾಗಿ ಏನು ಮಾಡ್ತಾ ಇದ್ದಾರೆ ಅಂದರೆ ಸರ್ಕಾರದ ಹಣ ಲೂಟಿ ಮಾಡ್ತಾ ಇದ್ದಾರೆ ಇವರು ಎಲ್ಲ ಅಧಿಕಾರಿಗಳಿಗೆ. ಇವತ್ತು ಸೋಮಶೇಖರ್ DD ಅವರು ಏನು ಮಾಡ್ತಾ ಇದ್ದಾರೆ, ಇವತ್ತು ವಸತಿ ನಿಲಯದ ಹಾಸ್ಟೆಲ್ ವಾರ್ಡನ್ಗಳಿಂದ ಆಗಿರ್ಬೋದು, ತಾಲೂಕು ಆಫೀಸರ್ಗಳಿಂದ ಆಗಿರ್ಬೋದು, ಸುಮ್ಮನೆ ಏನು ಅವು ಏನು ಪದಾರ್ಥಗಳು ಸಪ್ಲೈ ಮಾಡಿರಿ, ಇಲ್ಲಾಂದ್ರೆ ನಿಮ್ಮ ಮೇಲೆ ಮೆಮೊ ಕೊಡ್ತೀನಿ, ನೋಟಿಸ್ ಕೊಡ್ತೀನಿ, ಇಲ್ಲ ಸಸ್ಪೆಂಡ್ ಮಾಡ್ತೀನಿ ಅಂತ ಭಯ ಹುಟ್ಟಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ. ಇಂಥ ಅಧಿಕಾರಿಗಳು ನಮ್ಮ ಜಿಲ್ಲೆದಾಗಿದ್ದರೂ ನಮ್ಮ ಜಿಲ್ಲಾ ಉದ್ಧಾರ ಆಗಲ್ಲ. ಕೂಡಲೇ ಇವರಿಗೆ ಕೆಲಸದಿಂದ ವಜಾ ಮಾಡಬೇಕು ಮತ್ತು ಇದ್ರ ಬಗ್ಗೆ ಉನ್ನತ ಮಟ್ಟ ತನಿಖೆ ಆಗಬೇಕು. ಅದೇ ರೀತಿಯಾಗಿ ಅಲ್ಲೇ ಜಿಲ್ಲಾ ಕಚೇರಿಯಲ್ಲಿ ಕಚೇರಿ ವ್ಯವಸ್ಥಾಪಕರಾಗಿ ಕೆಲಸ ಮಾಡ್ತಕ್ಕಂಥ ಮೊಹಮ್ಮದ್ ಅರೀಫನವರು ಸುಮಾರು 23 ವರ್ಷದಿಂದ ಒಂದೇ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಇದು ಯಾಕಂದ್ರೆ ಜಗತ್ತಿನಾಗ ಇವತ್ತು 7ನೇ ಅದ್ಭುತ ಅಂತ ನಾವು ಹೇಳ್ತಿದ್ವು. ಇದು ನಮ್ಮ BCM ಇಲಾಖೆ ನೋಡ್ರೆ ನಾವು 8ನೇ ಅದ್ಭುತ ಕಾಣ್ಬೋದು. 23 ವರ್ಷ ಯಾರು ಒಂದೇ ಇಲಾಖೆದಾಗ ಕೆಲಸ ಮಾಡಿದವ್ರು ಸಿಗ್ತಾರೆ. ಇವರು ಯಾಕಪ್ಪ ಅಂದ್ರೆ ಅಲ್ಲಿ ಒಂದು ರುಚಿ ಹತ್ತಿಬಿಟ್ಟದು. ಹೆಂಗೆ ಇವತ್ತು ಇದಕ್ಕೂ ಒಂದು ಯಾವುದೇ ಒಂದು ಚಿಗಣಿಗೆ ಹೆಂಗೆ ರುಚಿ ಹತ್ತದ ಅಕ್ಕಿ ಗೋಧಿದು, ಹಂಗೆ ಇವ್ರಿಗೆ ರುಚಿ ಹತ್ತಿಬಿಟ್ಟ. ಸಾಕಷ್ಟು ಅಕ್ರಮದ ಹಚ್ಚಿ ಮಾಡ್ಯಾರ. ಪೆಟ್ರೋಲ್ ಪಂಪ್ ಆಗಿರ್ಬೋದು, ಬಿಗ್ ಬಜಾರ್ ಆಗಿರ್ಬೋದು, ಬೇರೆ ಬೇರೆದವ್ರ ಹೆಸರಲ್ಲಿ ಸಾಕಷ್ಟು ಅಕ್ರಮ ಕೂಡ ಮಾಡಿದ್ದಾರೆ. ಇವ್ರ ಬಗ್ಗೆನೂ ಉನ್ನತ ಮಟ್ಟ ತನಿಖೆ ಮಾಡಿ ಇವರು ಕೂಡಲೇ ಇವರಿಗೆ ಸಸ್ಪೆಂಡ್ ಮಾಡಿ ಇವ್ರು ಏನೇನು ಮಾಡ್ಯಾರ ಅಕ್ರಮವನ್ನು ಸರ್ಕಾರ ಮುಟ್ಟುಗೋಲು ಹಾಕಬೇಕು. ಒಂದು ವೇಳೆ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಏನು ಈ BCM ಸಚಿವರಾದಂಥ ಶಿವರಾಜ್ ತಂಗಡಿಗೆ ಅವರು ಇವರೆಲ್ಲರೂ ಕೂಡ ಇವರ ಮೇಲೆ ಕ್ರಮ ಕೈಗೊಂಡು ಉನ್ನತ ಮಟ್ಟದ ತನಿಖೆ ಮಾಡಬೇಕು. ಇಲ್ಲಾಂದರೆ
ನಾವು ಉಗ್ರವಾದ ಪ್ರತಿಭಟನೆ ಕಲಬುರಗಿ ಜಿಲ್ಲಾಧಿಕಾರಿಗಳ ಏನು ಕಚೇರಿ ಮುಂದೆ ನಾವು ಪ್ರತಿಭಟನೆ ಮಾಡ್ತೀವಿ ಅಂತೇಳಿ ಇವತ್ತು ಪತ್ರಿಕಾಗೋಷ್ಠಿ ಮುಖಾಂತರ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಲೋಕಾಯುಕ್ತಕ್ಕೆ ಏನು ಕಂಪ್ಲೇಂಟ್ ಕೊಡ್ತೀವಿ? ಈಗಾಗಲೇ ಈಗ ಎಲ್ಲ ದಾಖಲೆಗಳನ್ನ ನಾವು ಸಂಗ್ರಹಿಸಿದ್ದೀವಿ. ಇನ್ನೊಂದು 50% ದಾಖಲೆ ಬರೋದಿದೆ. ಇವೆಲ್ಲ ದಾಖಲೆಯನ್ನು ಕ್ರೋಢೀಕರಿಸಿ ನಾವು ಈ ಒಂದು BCM ಇಲಾಖೆಯಲ್ಲಿ ನಡ್ತಕ್ಕಂಥ ಭ್ರಷ್ಟಾಚಾರದ ವಿರುದ್ಧ ನಾವು ಮಾನ್ಯ ಕರ್ನಾಟಕ ಲೋಕಾಯುಕ್ತ ಸಂಸ್ಥೆಯಲ್ಲಿ ನಾವು ಪ್ರಕರಣ ಕೂಡ ದಾಖಲೆ ಮಾಡ್ತಾ ಇದ್ದೀವಿ. ಯಾಕಂದರೆ ಇವತ್ತು ಏನಾದರೂ ನಂಬಿಕೆ ಏನಾದರೂ ಉಳಿದಿದೆ ಅಂದ್ರೆ ನಮ್ಮ ರಾಜ್ಯದಾಗ ಯಾವ ಇಲಾಖೆ ಮೇಲಪ್ಪ ಅಂದ್ರೆ ಲೋಕಾಯುಕ್ತರ ಮೇಲೆ. ಯಾಕಂದ್ರೆ ಭ್ರಷ್ಟಾಚಾರ ಪ್ರತಿಯೊಬ್ಬರನ್ನು ಹೊರಗೆ ತೆಗಿಯೋರು ಯಾರಪ್ಪ ಅಂದ್ರೆ ಏನು ಲೋಕಾಯುಕ್ತ ಸಂಸ್ಥೆ ಅವ್ರ ಮೇಲೆ ನಮ್ಗೆ ಭಾಳ ಗೌರವ ಅದ. ಇದು ಒಂದು ಅಕ್ರಮ ಭಾಳ ದೊಡ್ಡ ಪ್ರಮಾಣದಾಗ ಅದ. ವಿದ್ಯಾರ್ಥಿಗಳು ಅನ್ನಕ್ಕೆ ಕನ್ನ ಹಾಕ್ಲಾಕುತ್ತಾರ. ಇಂಥ ಭ್ರಷ್ಟ ಅಧಿಕಾರಿಗಳನ್ನು ಒದ್ದು ಜೈಲಿಗೆ ಹಾಕುವಂಥ ಕೆಲಸ ಲೋಕಾಯುಕ್ತರು ಮಾಡ್ತಾರ ಅಂತೇಳಿ ನಾವು ಈ ಸಂದರ್ಭದಾಗ ಕೇಳೋಕ್ಕೆ ಇಷ್ಟಪಡ್ತೀವಿ. ಈಗ ಒಂದು ಚಿಕ್ಕ ಬ್ರೇಕ್. ಟ್ಯಾಂಕರ್, ಕಾರು ಮತ್ತು ಬೈಕ್ ನಡುವೆ ಡಿಕ್ಕಿ, 4 ಸ್ಥಳದಲ್ಲೇ ಸಾವು. ಸರ್ಕಾರ ಕಬ್ಬು ಬೆಳೆಗಾರರಿಗೆ 3,300 ದರ ನೀಡಿರುವುದು ಸ್ವಾಗತ. ಚಂದ್ರಶೇಖರ್ ಹಿರೇಮಠ್. ಇನ್ ಗುಲ್ಬರ್ಗ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಇಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ. ಬ್ರೇಕ್ ನಂತರ ವಾರ್ತೆಗಳಿಗೆ ಮತ್ತೊಮ್ಮೆ ಸ್ವಾಗತ. ಟ್ಯಾಂಕರ್, ಕಾರು ಮತ್ತು ಬೈಕ್ ನಡುವೆ ಡಿಕ್ಕಿ ಸಂಭವಿಸಿ ಸ್ಥಳದಲ್ಲೇ 4 ಜನರ ಮೃತಪಟ್ಟಿರುವ ಘಟನೆ ಕಲಬುರಗಿ ನಗರದ ಹೊರವಲಯದಲ್ಲಿರುವ ಬೀದರ್ ಶ್ರೀರಂಗಪಟ್ಟಣ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಅಂಕಲ್ಗಿ ಮತ್ತು ಔರಾದ್ ಬಳಿ ನಡೆದಿದೆ. ಘಟನೆಯಲ್ಲಿ ಬೈಕ್ನಲ್ಲಿ ಪ್ರಯಾಣಿಸುತ್ತಿದ್ದ ಸಿರಡೋಣ್ ಗ್ರಾಮದ ನಾಗೇಂದ್ರ ಅಮೃತಪ್ಪ ಮತ್ತು ಶಿವಾನಂದ್ ಅಪ್ಪಾರಾವ್ ಮೃತಪಟ್ಟಿದ್ದಾರೆ. ಸಿರಡೋಣ ಗ್ರಾಮದ ಈ 3 ಕೂಲಿ ಕಾರ್ಮಿಕರು ಕೆಲಸ ಮುಗಿಸಿಕೊಂಡು ಒಂದೇ ಬೈಕ್ನಲ್ಲಿ ತಮ್ಮ ಗ್ರಾಮಕ್ಕೆ ಹಿಂತಿರುಗುತ್ತಿದ್ದರು. ಇನ್ನು ಅಪಘಾತದಲ್ಲಿ ಕಾರಿನಲ್ಲಿದ್ದ 2 ಸಹ ಮೃತಪಟ್ಟಿದ್ದಾರೆ. ಮೃತರಾದವರಲ್ಲಿ ಒಬ್ಬ ಮಹಿಳೆ ಸೇರಿದ್ದಾರೆ. ಮೃತದೇಹಗಳನ್ನು ಮರಣೋತ್ತರ ಪರೀಕ್ಷೆಗಾಗಿ ಜಿಮ್ಸ್ ಆಸ್ಪತ್ರೆಗೆ ರವಾನಿಸಲಾಗಿದೆ. ಇನ್ನು ಘಟನೆಯಲ್ಲಿ ಬೈಕ್ನಲ್ಲಿದ್ದ ಇನ್ನೊಬ್ಬ ಯುವಕ ಉತ್ತಮ ಮೈಲಾರಿ ಅವರಿಗೆ ಗಂಭೀರ ಗಾಯವಾಗಿದೆ. ಅವರನ್ನು ತಕ್ಷಣವೇ ಜಿಲ್ಲಾ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ. ಈ ಕುರಿತು ಸಂಚಾರ ಪೊಲೀಸ್ ಠಾಣೆ 2ರಲ್ಲಿ ಪ್ರಕರಣ ದಾಖಲಾಗಿದೆ. ರಾಜ್ಯ ಸರ್ಕಾರ ಕಬ್ಬು ಬೆಳೆಗಾರರಿಗೆ ನೀಡಿರುವ ದರವನ್ನು ನಾವು ಸ್ವಾಗತ ಮಾಡುತ್ತೇವೆ ಎಂದು ಸಾಮಾಜಿಕ ಹೋರಾಟಗಾರ ಚಂದ್ರಶೇಖರ್ ಹಿರೇಮಠ್ ತಿಳಿಸಿದ್ದಾರೆ. ಕಲಬುರಗಿ ನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಏನು ರಾಜ್ಯ ಸರ್ಕಾರ ಸುದೀರ್ಘ ಚರ್ಚೆ ಬಳಿಕ ಕಬ್ಬು ಬೆಳೆಗಾರರಿಗೆ 3,300 ರೂಪಾಯಿ ನಿಗದಿ ಮಾಡಿದೆ. ಈ ಬೆಲೆಗೆ ನಮ್ಮ ಒಪ್ಪಿಗೆ ಇದೆ. ಆದರೆ ಕಲಬುರಗಿ ಜಿಲ್ಲೆಯಲ್ಲಿರುವ ಎಲ್ಲ ಕಬ್ಬಿನ ಕಾರ್ಖಾನೆಗಳು ಸಹ ಇದೇ ಬೆಲೆ ನೀಡಬೇಕು. ಆದರೆ ಸಕ್ಕರೆ ಕಾರ್ಖಾನೆಗಳು ಕಲಬುರಗಿ ಜಿಲ್ಲೆಯಲ್ಲಿ ರಿಕವರಿ ಪ್ರಮಾಣ ಕಡಿಮೆ ಇದೆ ಎಂದು ಕುಂಟು ನೆಪ ಹೇಳ್ತಾರೆ. ಆದರೆ ಈ ಹಿಂದೆ ಕಲಬುರಗಿ ಜಿಲ್ಲೆಯಲ್ಲಿ ಆಳಂದ ತಾಲೂಕಿನಲ್ಲಿ ಒಂದೇ ಒಂದು ಸಹಕಾರಿ ಸಕ್ಕರೆ ಕಾರ್ಖಾನೆ ಇತ್ತು. ಆ ಸಮಯದಲ್ಲಿ 12ರಿಂದ 13ರಷ್ಟು ರಿಕವರಿ ಪ್ರಮಾಣ ಇತ್ತು. ಈಗಲೂ ಸಹ ಅದೇ ಜಮೀನಿದೆ, ಅದೇ ನೀರು ಇದೆ, ಅದೇ ವಾತಾವರಣ ಇದೆ. ಈಗ ಯಾಕೆ ರಿಕವರಿ ಪ್ರಮಾಣ ಕುಸಿಯಿತು ಎಂದು ಪ್ರಶ್ನಿಸಿದರು. ಖಾಸಗಿ ಕಾರ್ಖಾನೆಗಳ ಲಾಬಿಯಿಂದಾಗಿ ರೈತರಿಗೆ ಅನ್ಯಾಯವಾಗುತ್ತಿದೆ. ಕೂಡಲೇ ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಮಧ್ಯಪ್ರವೇಶಿಸಿ ಕಬ್ಬು ಬೆಳೆಯುವ ರೈತರಿಗೆ ನ್ಯಾಯ ದೊರಕಿಸಿಕೊಡುವಂತ ಕೆಲಸ ಮಾಡಬೇಕೆಂದು ಮನವಿ ಮಾಡಿಕೊಂಡರು. ಇವತ್ತು ಸಕ್ಕರೆ ಕಾರ್ಖಾನೆ ಮಾಲೀಕರ ಜೊತೆ ಮುಖ್ಯಮಂತ್ರಿಗಳು, ಕರ್ನಾಟಕ ಸರ್ಕಾರದ ಎಲ್ಲ ಆಫೀಸರ್ಸ್ ಕೂಡಿ ನಿನ್ನೆ ಇಡೀ ಸುಮಾರು 7-8 ಗಂಟೆ ಮೀಟಿಂಗ್ ಮಾಡಿ ಪ್ರತಿ ಟನ್ನಿಗೆ 3,300 ರೂಪಾಯಿ ಕೊಡಬೇಕಂತೇಳಿ ಏನು ನಿರ್ಧಾರ ತೊಗೊಂಡಿದ್ದಾರೆ. ಇದನ್ನು ನಾವು ಕಲಬುರಗಿ ಜಿಲ್ಲೆ ಎಲ್ಲ ಕಬ್ಬು ಬೆಳೆಗಾರರು ಆತ್ಮೀಯವಾಗಿ ಸ್ವಾಗತ ಕೋರ್ತೀವಿ.
ಇದು ಒಳ್ಳೆ ಪ್ರೈಸು, ಈ ಪ್ರೈಸು ನಮಗೂ ಸಿಗಬೇಕು ಅನ್ನೋದು ನಮ್ಮ ಬೇಡಿಕೆ. ಇವತ್ತು ಇಲ್ಲಿ ಏನಾಗ್ತಾ ಇದೆ ಕಲಬುರಗಿ ಜಿಲ್ಲೆಯಲ್ಲಿ, ಇಲ್ಲಿರುವಂಥದ್ದೆಲ್ಲ ಪ್ರೈವೇಟ್ ಫ್ಯಾಕ್ಟ್ರೀಸು. NSL ಇದೆ, KPR ಇದೆ, ರೇಣುಕಾ ಶುಗರ್ಸ್ ಇದೆ, ಯಾದಗಿರಿನಲ್ಲೊಂದು ಶುಗರ್ ಫ್ಯಾಕ್ಟ್ರಿ, ಉಗರ್ ಶುಗರ್ ಫ್ಯಾಕ್ಟ್ರಿ, ಇಂಥವೆಲ್ಲ ಪ್ರೈವೇಟ್ ಶುಗರ್ ಫ್ಯಾಕ್ಟ್ರಿದವ್ರು ಮ್ಯಾನುಪ್ಲೇಟ್ ಮಾಡಿ ಅವರು ನಮಗೆ ಹೋದ ಸರ್ತಿ 2600 ರೂಪಾಯಿ ಮಾತ್ರ ಕೊಟ್ಟಿದ್ದರು ಪ್ರತಿ ಟನ್ನಿಗೆ. ಯಾಕಂತ ಕೇಳಿದರೆ ನಿಮ್ಮ ರಿಕವರಿ ಕಡಿಮೆ ಇದೆ, 7% ಇದೆ, 8% ಇದೆ ಅಂತೇಳಿ ಅವ್ರು ಹೇಳ್ತಾರೆ. ಇವತ್ತು ನಾನು ಸರ್ಕಾರಕ್ಕೆ ಮತ್ತು ಫ್ಯಾಕ್ಟ್ರಿ ಓನರ್ಸಿಗೆ ಒಂದು ಮಾತು ಕೇಳ್ತಾ ಇದ್ದೀನಿ. ಇಡೀ ಕಲಬುರಗಿ ಜಿಲ್ಲೆಯಲ್ಲಿ ಒಂದೇ ಒಂದು ಶುಗರ್ ಫ್ಯಾಕ್ಟ್ರಿ ಇತ್ತು ಮೊದಲು, ಅದು ನಮ್ಮ ಆಳಂದ ತಾಲೂಕಿನಲ್ಲಿ ಬುಸ್ನೂರು ಆಳಂದ ಕೋಆಪ್ರೇಟಿವ್ ಶುಗರ್ ಫ್ಯಾಕ್ಟ್ರಿ ಇತ್ತು. ಆವಾಗ ನಾನೇ ಕಬ್ಬು ಸರಬರಾಜು ಮಾಡಿದಾಗ ನಮಗೆಲ್ಲ 12.5% 13% ರಿಕವರಿ ಬರ್ತಾಯಿತ್ತು. ಇವತ್ತು ದಿಢೀರ್ನೇ 7.5% 8% ಯಾಕೆ ಆಗ್ತದೆ? ನೀರು ಅದೇ ಇದೆ, ಭೂಮಿ ಅದೇ ಇದೆ, ವಾತಾವರಣ ಅದೇ ಇದೆ, ನಾವು ಅದೇ ಜಮೀನಲ್ಲೇ ಬೆಳೀತಾ ಇದ್ದೀವಿ. ಅವತ್ತು 13% ಬಂದಿದ್ದು, ಇವತ್ತು ದಿಢೀರ್ನೇ 7% ಹೆಂಗಾಗುತ್ತೆ? ಇದರಲ್ಲಿ ಭಾಳ ದೊಡ್ಡ ಮೋಸ ಇದೆ, ಭಾಳ ವಂಚನೆ ಇದೆ. ರಿಕವರಿ ಅವ್ರು ಮ್ಯಾನುಪ್ಯುಲೇಟ್ ಮಾಡ್ತಾ ಇದ್ದಾರೆ. ಎಲ್ಲ ಪ್ರೈವೇಟ್ ಫ್ಯಾಕ್ಟ್ರಿದವ್ರು ಕೂಡಿ ರಿಕವರಿ ಕಡಿಮೆ ಕೊಟ್ಟು ನಮಗೆ ಕಡಿಮೆ ಪೇಮೆಂಟ್ ಮಾಡಿ ದುಡ್ಡು ಹೊಡಿತಾ ಇದ್ದಾರೆ. ಅದಕ್ಕೆ ಇವತ್ತು ಉಸ್ತುವಾರಿ ಸಚಿವರಿಗೆ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ, ಜಿಲ್ಲಾಧಿಕಾರಿಗಳು ಈ ರಿಕವರಿ ಬಗ್ಗೆ, ಈ ಮಾಫಿಯಾ ಏನಿದೆ ದೊಡ್ಡ ಶುಗರ್ ಫ್ಯಾಕ್ಟ್ರಿದು ರಿಕವರಿ, ಇದ್ರ ಬಗ್ಗೆ ನೀವು ಅಗತ್ಯ ಕ್ರಮ ಕೈಗೊಳ್ಳಬೇಕು. ಇವತ್ತು 12 ತಿಂಗಳ ಆದಮೇಲೆ ಖಂಡಿತವಾಗಿ ನಮ್ಮಲ್ಲಿ 13%ಗಿಂತಲೂ ಹೆಚ್ಚಿಗೆ ರಿಕವರಿ ಬರ್ತದೆ. ಇದು ಡ್ರೈ ಏರಿಯಾನಲ್ಲಿ ಶುಗರ್ ಕಂಟೆಂಟ್ ಹೆಚ್ಚಿಗಿರುತ್ತೆ. ಡ್ರೈ ಏರಿಯಾನಲ್ಲಿ ಮಂಡ್ಯ ಮೈಸೂರಿನಲ್ಲಿ ಇಷ್ಟು ಬರಲಿಕ್ಕಿಲ್ಲ. ಆದರೆ ಬಾಗಲಕೋಟು, ಬಿಜಾಪುರ, ಬೆಳಗಾವಿಗಿಂತಲೂ ನಮ್ಮ ಹತ್ರ ಕಲಬುರಗಿ ಜಿಲ್ಲೆಯಲ್ಲಿ ಡ್ರೈ ಏರಿಯಾ ಇರೋದ್ರಿಂದ ರಿಕವರಿ ಪರ್ಸೆಂಟೇಜ್ ಹೆಚ್ಚಿಗೆ ಬರುತ್ತೆ. ಇದ್ರ ಬಗ್ಗೆ ಮನವರಿಕೆ ಮಾಡಿಕೊಂಡು ಅಗತ್ಯ ಕ್ರಮ ಕೈಗೊಳ್ಳಬೇಕು. ಇಲ್ಲದೇ ಇದ್ದರೆ ಇಲ್ಲಿ ಕೂಡ ರೈತರಿಗೆ ಪ್ರೇರಣೆ ಸಿಕ್ಕಿದೆ. ಯಾವ ರೀತಿ ಬೆಳಗಾವಿನಲ್ಲಿ, ಬಾಗಲಕೋಟ್ನಲ್ಲಿ ಎಲ್ಲ ಹೋರಾಟ ಆಯಿತು ರೈತರದು, ಆ ಪ್ರೇರಣೆ ಸಿಕ್ಕಿ ನನಗೂ ಕೂಡ 100 ಜನ ರೈತರು ಕಳೆದ 2 ದಿವಸದಿಂದ ಫೋನ್ ಮಾಡಿ ಹೇಳ್ತಾ ಇದ್ದಾರೆ, ಸರ್ ನಮಗೂ 3,000 ಅವ್ರಿಗೆ ಏನು ಸಿಗ್ತದೋ ಅದು ಆ ರೇಟ್ ನಮಗೂ ಸಿಗಬೇಕು ಅಂಥೇಳಿ. ಅದಕ್ಕೆ ಅಗತ್ಯ ಕ್ರಮ ಕೈಗೊಳ್ಳದೆ 3,300 ಪ್ರತಿ ಟನ್ನಿಗೆ ಕೊಡದೇ ಇದ್ದರೆ ಎಲ್ಲ ಫ್ಯಾಕ್ಟ್ರಿಗೆ ಬೀಗ ಹಾಕಿ ರೈತರು ಬೀದಿಗಿಳಿದು ಭಾಳ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ನಾವು ಮಾಡಬೇಕಾಗುತ್ತೆ ಅಂಥೇಳಿ ಸರ್ಕಾರಕ್ಕೆ, ಫ್ಯಾಕ್ಟ್ರಿ ಓನರ್ಗಳಿಗೆ ಈ ಮೂಲಕ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಅದಕ್ಕೆ ಅವಕಾಶ ಕೊಡದೆ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಇಲ್ಲಿರುವಂಥ ಜಿಲ್ಲಾಧಿಕಾರಿಗಳು ನೀವು ರಿಕವರಿ ಮಾಫಿಯಾ ಬಗ್ಗೆ ಅಗತ್ಯ ಕ್ರಮ ಕೈಗೊಂಡು ರೈತರಿಗೆ ನ್ಯಾಯ ಒದಗಿಸಬೇಕು. ಇವತ್ತು ನಾವು ರೈತರು ಬದುಕ್ತಾ ಇದ್ದಿದ್ದು ಕಬ್ಬಿನ ಮೇಲೆ ಮಾತ್ರ. ಯಾಕಂದರೆ ತೊಗರಿ ಸಂಪೂರ್ಣ ಹಾಳಾಗಿದೆ. ಇವತ್ತು ಬಿಳಿ ಜೋಳ, ಕಡ್ಲಿ ಬಿತ್ತನೆ ಕೂಡ ಇನ್ನೂ ಆಗಿಲ್ಲ. ಇನ್ನೂ ಮಳೆ ಬಂದು ಇನ್ನೂ ಭೂಮಿ ಸರಿಪಡಿಸೋದು ಆಗಿಲ್ಲ. ಇವತ್ತು ಕಬ್ಬಿಗೂ ಕೂಡ ನೀವು ಮೋಸ ವಂಚನೆ ಮಾಡಿದ್ರೆ ರೈತರ ಆತ್ಮಹತ್ಯೆ ಮಾಡಿಕೊಳ್ಳುವಂಥ ಪರಿಸ್ಥಿತಿ ನಿರ್ಧಾರ ಆಗ್ಬೋದು. ಇನ್ನೊಂದು ಮಾತು, NSL ಶುಗರ್ ಫ್ಯಾಕ್ಟ್ರಿ ಏನು ಆಳಂದ ಕೋಆಪ್ರೇಟಿವ್ ಶುಗರ್ ಫ್ಯಾಕ್ಟ್ರಿ ಅವ್ರು ಟೇಕ್ ಓವರ್ ಮಾಡಿದ್ದಾರೆ. ಅವ್ರು ಮಾಡುವಂಥ ಮೋಸ ವಂಚನೆ ಇಡೀ ಜಿಲ್ಲೆಯಲ್ಲಿ ಯಾರೂ ಮಾಡ್ತಾಯಿಲ್ಲ. ಅವರು ರಿಕವರಿ 13%, 13.5% ಅಲ್ಲಿ ಬರ್ತಾಯಿದೆ. ಆದರೂ ಕೂಡ ನಮಗೆ ತೋರಿಸೋದು 7%, 7.5% ಅಂತೇಳಿ. ಅದನ್ನೇ ಕಾಪಿ KPRದವ್ರು ಮಾಡ್ತಾಯಿದ್ದಾರೆ, ಅದನ್ನೇ ಕಾಪಿ ರೇಣುಕಾದವ್ರು ಮಾಡ್ತಾಯಿದ್ದಾರೆ. ಅವ್ರದ್ದೇನು ಗುರಿ ಅಂತ ಹೇಳಿದ್ರೆ ಸಣ್ಣ ಪುಟ್ಟು ಚುನಾಯಿತ ಪ್ರತಿನಿಧಿಗಳು, ಸಣ್ಣ ಲೀಡರ್ಗಳಿಗೆ ಬುಕ್ಕಿಂಗ್ ಮಾಡೋದು, ರೊಕ್ಕ ಕೊಡೋದು, ಯಾರ ಹೋರಾಟ ಅವರೇ ಸೃಷ್ಟಿ ಮಾಡೋದು, ಹೋರಾಟ ಇದ್ದವ್ರಿಗೆ ಕವರ್ ಕೊಟ್ಟು ಮುಚ್ಚಂಥದ್ದು ಏನು ಪ್ರಯತ್ನ ಮಾಡ್ತಾಯಿದ್ದಾರೆ. ಈ ಸರ್ತಿ ಅದು ಆಗಂಗಿಲ್ಲ. ಬೀದಿಗಿಳಿದು ಪ್ರಾಮಾಣಿಕ ರೈತರು, ನಿಜವಾದ ಕಬ್ಬು ಬೆಳೆಗಾರ ನಾವೆಲ್ಲ ಬೀದಿಗಿಳಿದು ಪ್ರೊಟೆಸ್ಟ್ ಮಾಡುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಅದಕ್ಕೆ ಅವಕಾಶ ಕೊಡಬಾರ್ದು. 3,300 ಪ್ರತಿ ಟನ್ನಿಗೆ ಅಂದರೆ ಹಾರ್ವೆಸ್ಟಿಂಗು, ಟ್ರಾನ್ಸ್ಪೋರ್ಟೇಷನ್ ಬಿಟ್ಟು ನೀವು ಕೂಡ ಕೊಡುವಂಥ ಅಗತ್ಯ ಕ್ರಮ ಕೈಗೊಳ್ಳಬೇಕು ಅಂತೇಳಿ ಈ ಮೂಲಕ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಈಗ ವಾರ್ತಾ ಪ್ರಸಾರ ಮುಕ್ತಾಯ. ನಮಸ್ಕಾರ. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್, ಸೂಪರ್ ಮಾರ್ಕೆಟ್, ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್,
ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ.